ನಮಸ್ಕಾರ. ಇಂದಿನ ಚರ್ಚೆಗೆ ಸ್ವಾಗತ. ಇಂದು ನಾವು ಭಾರತದ ಒಂದು ದೊಡ್ಡ ಜಿಜ್ಞಾಸೆ ಬಗ್ಗೆ ಮಾತಾಡೋಣ. ಒಂದ್ ಕಡೆ ಜಗತ್ತಲ್ಲೇ ನಂಬರ್ 1 ಆಗಬೇಕು ಅನ್ನೋ ಒಂದು ವೇಗದ ಅಭಿವೃದ್ಧಿ. ಇನ್ನೊಂದ್ ಕಡೆ ನಮ್ಮ ಪರಿಸರ, ನಮ್ಮ ಸಂಪನ್ಮೂಲಗಳು ಮತ್ತೆ ನಮ್ಮ ದೇಶದ ಭದ್ರತೆ ಇವೆರಡನ್ನೂ ಕಾಪಾಡೋ ಜವಾಬ್ದಾರಿನೂ ಇದೆ. ಸೊ ಈ ಎರಡನ್ನೂ ಭಾರತ ಒಂದೇ ಸಮಯದಲ್ಲಿ ಹೇಗೆ ನಿಭಾಯಿಸ್ತಾ ಇದೆ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 4 ಬೇರೆ ಬೇರೆ ವಿಷಯಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಈ 4 ವಿಷಯಗಳು ಅಂದ್ರೆ ನೀವು ಹೇಳಿದ ಹಾಗೆ ಅಕ್ಕಿ ಉತ್ಪಾದನೆ, ಹೊಸ ಹಡಗು, ಅಣೆಕಟ್ಟು ವಿವಾದ ಮತ್ತೆ ದ್ವೀಪಗಳ ಭದ್ರತೆ ಇವೆಲ್ಲ ನೋಡೋಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನಿಸ್ಬೋದು. ಆದ್ರೆ ಇವೆಲ್ಲವೂ ನೀವು ಹೇಳದ ಆ ಬ್ಯಾಲೆನ್ಸಿಂಗ್ ಆಕ್ಟ್ ಇದೆಯಲ್ಲ ಅದರ ಭಾಗಗಳೇ. ಪ್ರತಿಯೊಂದು ಕಥೆಯಲ್ಲೂ ಭಾರತ ಎದುರಿಸ್ತಿರೋ ಒಂದು ಅವಕಾಶ ಇದೆ ಮತ್ತೆ ಒಂದು ಸವಾಲ್ ಕೂಡ ಇದೆ. ಈ ಸಂಕೀರ್ಣತೆಯನ್ನ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ. ಪರ್ಫೆಕ್ಟ್. ಹಾಗಾದ್ರೆ ಮೊದಲಿಗೆ ಒಂದು ಸಿಹಿ ಸುದ್ದಿಯಿಂದಲೇ ಶುರು ಮಾಡೋಣ ಅನ್ಸುತ್ತೆ. ಅಮೆರಿಕದ ಕೃಷಿ ಇಲಾಖೆ ಒಂದು ವರದಿ ಕೊಟ್ಟಿದೆ. ಓ ಹೌದಾ? ಇದು ಖಂಡಿತವಾಗಿಯೂ ಒಂದು ದೊಡ್ಡ ಮೈಲಿಗಲ್ಲು. ಅಂಕಿಅಂಶಗಳನ್ನ ನೋಡಿದ್ರೆ ಇದರ ಮಹತ್ವ ಗೊತ್ತಾಗುತ್ತೆ. ಈಗ 2025ರ ಅಂದಾಜಿನ ಪ್ರಕಾರ ಜಗತ್ತಿನ ಒಟ್ಟು 540 ಮಿಲಿಯನ್ ಮೆಟ್ರಿಕ್ ಟನ್ ಉತ್ಪಾದನೆಯಲ್ಲಿ ಭಾರತದ ಪಾಲು 152 ಮಿಲಿಯನ್ ಮೆಟ್ರಿಕ್ ಟನ್ಗೆ ಏರಲಿದೆ. 152 ಮಿಲಿಯನ್? ಹೌದು. ಚೀನಾ 146 ಮಿಲಿಯನ್ ಮೆಟ್ರಿಕ್ ಟನ್ನೊಂದಿಗೆ 2ನೇ ಸ್ಥಾನಕ್ಕೆ ಹೋಗುತ್ತೆ. ದಶಕಗಳಿಂದ ಮೊದಲನೇ ಸ್ಥಾನದಲ್ಲಿದ್ದ ಚೀನಾವನ್ನು ನಾವು ಹಿಂದಿಕ್ಕಿರೋದು ನಮ್ಮ ಕೃಷಿ ಕ್ಷೇತ್ರದ ಶ್ರಮಕ್ಕೆ ಸಿಕ್ಕ ಫಲ ಅಂತಾನೆ ಹೇಳ್ಬೇಕು. ಒಂದು ನಿಮಿಷ. ಆ ವರದಿಯಲ್ಲಿ ಇನ್ನೊಂದು ವಿಷಯ ನನ್ನ ಗಮನಕ್ಕೆ ಬಂತು. ಭಾರತ ಈ 152 ಮಿಲಿಯನ್ ಟನ್ ಅಕ್ಕಿ ಬೆಳೆಯೋಕೆ ಸುಮಾರು 52 ಮಿಲಿಯನ್ ಹೆಕ್ಟೇರ್ ಭೂಮಿ ಬಳಸ್ತಾ ಇದೆ ಅಂತೆ. ಆದ್ರೆ ಚೀನಾ ಕೇವಲ 29 ಮಿಲಿಯನ್ ಹೆಕ್ಟೇರ್ ಬಳಸಿದೆ. ನಾನು ಹೇಳ್ತಿರೋದು ಸರಿ ಇದೆಯಾ? ಹೌದು. ಅಂದ್ರೆ ಚೀನಾ ನಮ್ಮ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಜಾಗದಲ್ಲಿ ನಮ್ಮಷ್ಟೇ ಪ್ರಮಾಣದ ಅಕ್ಕಿಯನ್ನು ಬೆಳೀತಾ ಇದೆಯಾ? ಇದು ನಂಬೋಕಾಗ್ತಿಲ್ಲ. ಅಷ್ಟು ದೊಡ್ಡ ವ್ಯತ್ಯಾಸನ? ನೀವು ಸರಿಯಾದ ಮುದ್ದೆಯನ್ನೇ ಹಿಡಿದಿದ್ದೀರಿ. ಇದೇ ಇವತ್ತಿನ ಚರ್ಚೆಯ ಅತ್ಯಂತ ಪ್ರಮುಖ ಭಾಗ ಅಂತನೂ ಹೇಳಬಹುದು. ಇದನ್ನೇ ಕೃಷಿ ಭಾಷೆಯಲ್ಲಿ ಇಳುವರಿ ಅಥವಾ ಯೀಲ್ಡ್ ಅಂತ ಕರೆಯೋದು. ಯೀಲ್ಡ್ ಅಂದ್ರೆ ಪ್ರತಿ ಹೆಕ್ಟೇರಿಗೆ ಎಷ್ಟು ಬೆಲೆ ಬರುತ್ತೆ ಅನ್ನೋದು. ಭಾರತದ ಪ್ರತಿ ಹೆಕ್ಟೇರ್ ಇಳುವರಿ ಸರಾಸರಿ 4.39 ಮೆಟ್ರಿಕ್ ಟನ್. ಓಕೆ. ಆದ್ರೆ ಚೀನಾದ ಇಳುವರಿ 7.1 ಮೆಟ್ರಿಕ್ ಟನ್. ಓ ಮೈ ಗಾಡ್. ಇದು ಕೇವಲ ಅಂಕಿಅಂಶ ಅಲ್ಲ, ಇದು ನಮ್ಮ ಸಂಪನ್ಮೂಲಗಳ ಬಳಕೆಯ ಬಗ್ಗೆ ಒಂದು ಎಚ್ಚರಿಕೆ ಘಂಟೆ. ಹಾಗಾದ್ರೆ ನಾವು ಉತ್ಪಾದನೆಯಲ್ಲಿ ನಂಬರ್ 1 ಆಗಿದ್ರೂ ಇಳುವರಿಯಲ್ಲಿ ಇಷ್ಟು ಹಿಂದೆ ಇದ್ದೀವಿ. ಈ ನಂಬರ್ 1 ಪಟ್ಟಕ್ಕೆ ನಿಜವಾಗ್ಲೂ ಅಷ್ಟು ಮಹತ್ವ ಇದೆಯಾ, ಅಥವಾ ಇದು ಕೇವಲ ಒಂದು ಹೆಗ್ಗಳಿಕೆಯ ಸಂಖ್ಯೆನಾ? ಇದು ಒಂದ್ಸರ 2 ಅಲೆಗಿನ ಕತ್ತಿ ಇದ್ದಾಗೆ. ಒಂದು ಕಡೆ ನಮ್ಮ ದೇಶದ ಆಹಾರ ಭದ್ರತೆಗೆ ಮತ್ತೆ ಜಾಗತಿಕ ರಫ್ತಿಗೆ ಈ ಉತ್ಪಾದನೆ ತುಂಬಾನೇ ಅಗತ್ಯ. ಇದು ನಮ್ಮ ರೈತರ ಯಶಸ್ಸು, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಇನ್ನೊಂದು ಕಡೆ ಈ ಇಳುವರಿಯ ವ್ಯತ್ಯಾಸ ಇದೆಯಲ್ಲ, ಅದು ನಾವು ತಂತ್ರಜ್ಞಾನ, ಸುಧಾರಿತ ಬೀಜಗಳು ಮತ್ತೆ ನೀರಿನ ನಿರ್ವಹಣೆಯಲ್ಲಿ ಎಷ್ಟು ಹಿಂದೆ ಇದ್ದೀವಿ ಅನ್ನೋದನ್ನ ತೋರಿಸುತ್ತೆ. ನಮ್ಮ ಕೃಷಿ ಭೂಮಿ ದಿನೇ ದಿನೇ ಕಡಿಮೆ ಆಗ್ತಿರುವಾಗ ನಾವು ಇಳುವರಿಯನ್ನ ಹೆಚ್ಚಿಸಿಲ್ಲ ಅಂದ್ರೆ ಭವಿಷ್ಯದಲ್ಲಿ ನಮ್ಮ ಆಹಾರ ಭದ್ರತೆಗೆ ಅಪಾಯವಿದೆ. ಸರಿ, ಈಗ ನಮ್ಮ ಉತ್ಪಾದನೆ ಹೆಚ್ಚಾಗುವ ಕಾರಣಗಳನ್ನು ನೋಡೋಣ. ಸರ್ಕಾರದ ಯೋಜನೆಗಳ ಪಾತ್ರ ಎಷ್ಟಿದೆ? ಅಥವಾ ನೀವು ಹೇಳಿದಾಗೆ ನಮ್ಮ ರೈತರು ಹೆಚ್ಚು ಜಾಗದಲ್ಲಿ ಕೃಷಿ ಮಾಡ್ತಿರೋದೇ ಮುಖ್ಯ ಕಾರಣನ? ಖಂಡಿತ. ಕೃಷಿ ಪ್ರದೇಶದ ವಿಸ್ತರಣೆ ಒಂದು ಮುಖ್ಯ ಕಾರಣ. ಆದ್ರೆ ಅದರ ಜೊತೆಗೆ ಬೇರೆ ಅಂಶಗಳೂ ಇವೆ. ಉತ್ತಮ ನೀರಾವರಿ ಸೌಲಭ್ಯ, ಅಧಿಕ ಇಳುವರಿ ಕೊಡೋ ಮತ್ತು ಹವಾಮಾನ ಬದಲಾವಣೆಯನ್ನ ತಡ್ಕೊಳ್ಳುವಂತ ಹೊಸ ತಳಿಗಳ ಬಳಕೆ ಹೆಚ್ಚಾಗಿದೆ. ಇನ್ನು ಸರ್ಕಾರದ ಯೋಜನೆಗಳ ವಿಷಯಕ್ಕೆ ಬಂದ್ರೆ ಅವು ಒಂದು ರೀತಿ ಸೇಫ್ಟಿ ನೆಟ್ ಅಂದ್ರೆ ಸುರಕ್ಷತಾ ಜಾಲವನ್ನ ನಿರ್ಮಿಸಿವೆ. ಉದಾಹರಣೆಗೆ ಸರ್ಕಾರದ ಬೆಂಬಲ ಬೆಲೆ ಅಂದ್ರೆ ಎಂಎಸ್ಪಿ. ಹೌದು. ಅದು ರೈತರಿಗೆ ಬೆಲೆ ಕುಸಿತದ ಭಯ ಇಲ್ಲದೆ ಬೆಳೆಯೋಕೆ ಧೈರ್ಯ ಕೊಡುತ್ತೆ. ಪಿಎಂ ಫಸಲ್ ಬಿಮಾ ಯೋಜನೆ ಹವಾಮಾನ ವೈಪರೀತ್ಯದ ನಷ್ಟದಿಂದ ರಕ್ಷಿಸಿದ್ರೆ, ಪಿಎಂ ಕೃಷಿ ಸಿಂಚಾಯಿ ಯೋಜನೆ ನೀರಿನ ಲಭ್ಯತೆಯನ್ನ ಖಚಿತಪಡಿಸುತ್ತೆ. ಈ 3 ಸೇರಿ ರೈತರಿಗೆ ಧೈರ್ಯ ತುಂಬಿವೆ. ಆದರೆ ನೀವು ಹೇಳಿದ ಈ ಯೋಜನೆಗಳೆಲ್ಲ ತುಂಬಾ ವರ್ಷಗಳಿಂದ ಜಾರಿಯಲ್ಲಿವೆ. ಆದರೂ ನಮ್ಮ ಇಳುವರಿ ಚೀನಾದ ಅರ್ಧದಷ್ಟು ಇದೆ. ಹಾಗಾದ್ರೆ ಈ ಯೋಜನೆಗಳು ನಿಜವಾಗ್ಲೂ ಅಷ್ಟು ಪರಿಣಾಮಕಾರಿಯಾಗಿವೆಯಾ, ಅಥವಾ ಸಮಸ್ಯೆ ಬೇರೆ ಎಲ್ಲೋ ಇದೆಯಾ? ಇದು ಅತ್ಯುತ್ತಮ ಪ್ರಶ್ನೆ.
ಯೋಜನೆಗಳು ಇವೆ, ಆದ್ರೆ ಅವುಗಳ ಅನುಷ್ಠಾನದಲ್ಲಿ ಸಮಸ್ಯೆಗಳಿವೆ. ತಂತ್ರಜ್ಞಾನ ಮತ್ತು ಜ್ಞಾನ ಇದೆಯಲ್ಲ, ಅದು ಲ್ಯಾಬ್ನಿಂದ ರೈತರ ಹೊಲಕ್ಕೆ ತಲುಪುವಲ್ಲಿ ಇನ್ನೂ ಅಂತರ ಇದೆ. ಓಕೆ. ಜೊತೆಗೆ ಅಕ್ಕಿ ಬೆಳೆಗೆ ಅತಿ ಹೆಚ್ಚು ನೀರ್ ಬೇಕು. ಇದೊಂದು ವಾಟರ್ ಗಜ್ಲರ್ ಬೆಳೆ ಅಂತಾರೆ. ಪಂಜಾಬ್ನಂತಹ ರಾಜ್ಯಗಳಲ್ಲಿ ಅಂತರ್ಜಲ ಮಟ್ಟ ಅಪಾಯಕಾರಿ ಮಟ್ಟಕ್ಕೆ ಕುಸಿದಿದೆ. ಇದಕ್ಕೆ ಹೋಲಿಸಿದ್ರೆ ರಾಗಿಯಂತಹ ಸಿರಿಧಾನ್ಯಗಳು ಕಡಿಮೆ ನೀರು ಮತ್ತು ಬದಲಾಗೋ ಹವಾಮಾನವನ್ನ ಹೆಚ್ಚು ತಡ್ಕೊಳತ್ತೆ. ಸೊ ನಾವು ಕೇವಲ ಉತ್ಪಾದನೆ ಹೆಚ್ಚಿಸೋದಲ್ಲ, ಸುಸ್ಥಿರ ಕೃಷಿಯತ್ತ ಸಾಗ್ಬೇಕಿದೆ. ನೀರಿನ ವಿಷಯ ಪ್ರಸ್ತಾಪ ಮಾಡಿದ್ರಿ. ಕೃಷಿಗಾಗಿ ನೀರನ್ನ ಹೇಗೆ ಬಳಸ್ತೀವಿ ಅನ್ನೋದು ಒಂದು ಸವಾಲಾದ್ರೆ, ನಮ್ಮ ಅತಿದೊಡ್ಡ ಜಲಮೂಲವಾದ ಸಮುದ್ರವನ್ನ ಹೇಗೆ ರಕ್ಷಿಸ್ತೀವಿ ಅನ್ನೋದು ಇನ್ನೊಂದು ದೊಡ್ಡ ಜವಾಬ್ದಾರಿ. ಇದೇ ನಿಟ್ಟಿನಲ್ಲಿ ನಮ್ಮ ಕರಾವಳಿ ಕಾವಲು ಪಡೆಗೆ ಒಂದು ಹೊಸ ಶಕ್ತಿ ಬಂದಿದೆ. ಸಮುದ್ರ ಪ್ರತಾಪ್ ಅನ್ನೋ ಹಡಗು. ಹೌದು, ಇದು ಮಾಲಿನ್ಯ ನಿಯಂತ್ರಣ ಹಡಗು, ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ವೆಸಲ್. ಇದರ ಅತಿದೊಡ್ಡ ವಿಶೇಷತೆ ಅಂದ್ರೆ ಇದು ಸಂಪೂರ್ಣವಾಗಿ ಸ್ಥಳೀಯವಾಗಿ ನಮ್ಮ ದೇಶದಲ್ಲೇ ಡಿಸೈನ್ ಮಾಡಿ ನಿರ್ಮಿಸಲಾದ ಈ ಮಾದರಿಯ ಮೊದಲ ಹಡಗು. ವಾವ್! ಇದು ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಮಾಲಿನ್ಯ ನಿಯಂತ್ರಣ ಅಂದತಕ್ಷಣ ಸಮುದ್ರದಲ್ಲಿ ಯಾವ ರೀತಿಯ ಮಾಲಿನ್ಯವನ್ನ ಇದು ಕಂಟ್ರೋಲ್ ಮಾಡುತ್ತೆ? ದೊಡ್ಡ ದೊಡ್ಡ ಹಡಗುಗಳಿಂದ ತೈಲ ಸೋರಿಕೆಯಾದಾಗ ಇದು ಹೇಗೆ ಕೆಲಸ ಮಾಡುತ್ತೆ? ಒಳ್ಳೆ ಪ್ರಶ್ನೆ. ಕಡಲಲ್ಲಿ ತೈಲ ಸೋರಿಕೆ ಅಂದ್ರೆ ಆಯಿಲ್ ಸ್ಪಿಲ್ ಒಂದು ದೊಡ್ಡ ಪರಿಸರ ದುರಂತ. ಅದು ನೀರಿನ ಮೇಲೆ ತೆಳುವಾದ ಪದರವಾಗಿ ಹರಡಿ ಸೂರ್ಯನ ಬೆಳಕು ಮತ್ತೆ ಆಕ್ಸಿಜನ್ ನೀರಿನ ಸೇರದ ಹಾಗೆ ತಡೆಯುತ್ತೆ. ಓ, ಹಾಗಾಗಿ ಸಮುದ್ರ ಜೀವಿಗಳಿಗೆ ತೊಂದರೆ ಆಗುತ್ತೆ. ಎಕ್ಸಾಕ್ಟ್ಲಿ, ಅವು ಉಸಿರುಗಟ್ಟಿ ಸಾಯ್ತವೆ. ಸಮುದ್ರ ಪ್ರತಾಪ್ ಹಡಗನಲ್ಲಿ ತುಂಬಾ ಅಡ್ವಾನ್ಸ್ಡ್ ಉಪಕರಣಗಳಿವೆ. ಮೊದಲು ಅದು ತೈಲ ಎಲ್ಲಿ ಹರಡಿದೆ ಅಂತ ಗುರುತಿಸುತ್ತೆ. ನಂತರ ಬೂಮ್ಸ್ ಅನ್ನೋ ತೇಲುವ ತಡೆಗೋಡೆಗಳನ್ನ ಬಳಸಿ ತೈಲ ಇನ್ನಷ್ಟು ಹರಡದ ಹಾಗೆ ತಡೆಯುತ್ತೆ. ಓಕೆ. ಆಮೇಲೆ ಸ್ಕಿಮರ್ಸ್ ಅನ್ನೋ ಉಪಕರಣದಿಂದ ನೀರಿನ ಮೇಲಿರೋ ತೈಲವನ್ನ ಹೀರ್ಕೊಂಡು ತನ್ನಲ್ಲಿರೋ ಟ್ಯಾಂಕ್ಗಳಲ್ಲಿ ಶೇಖರಣೆ ಮಾಡುತ್ತೆ. ಇದು ನಮ್ಮ 7500 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಮತ್ತೆ ನಮ್ಮ ಸೂಕ್ಷ್ಮ ಸಾಗರ ಪರಿಸರವನ್ನ ರಕ್ಷಿಸೋಕೆ ಒಂದು ಪ್ರಮುಖ ಅಸ್ತ್ರ. ಸಮುದ್ರದಲ್ಲಿನ ಅಪಘಾತಗಳನ್ನು ತಡೆಯೋಕೆ, ಸ್ವಚ್ಛಗೊಳಿಸೋಕೆ ನಾವು ತಂತ್ರಜ್ಞಾನವನ್ನ ಬಳಸ್ತಿದ್ದೀವಿ. ಇದು ಒಳ್ಳೆ ವಿಷಯ. ಆದರೆ ನಮ್ಮ ಅಭಿವೃದ್ಧಿ ಯೋಜನೆಗಳೇ ನೇರವಾಗಿ ಪರಿಸರಕ್ಕೆ ಮಾರಕವಾದಾಗ ಏನ್ ಮಾಡೋದು? ಈಗ ಸಮುದ್ರದಿಂದ ನಾವು ಅರುಣಾಚಲ ಪ್ರದೇಶದ ಒಂದು ನದಿಯ ಕಡೆಗೆ ಹೋಗೋಣ. ಅಲ್ಲಿ ಇದೇ ರೀತಿಯ ಒಂದು ಸಂಘರ್ಷ ನಡೀತಾ ಇದೆ. ಹೌದು, ಇದು ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ನಡುವಿನ ನೇರ ಸಂಘರ್ಷಕ್ಕೆ ಒಂದು ಸೂಕ್ಷ್ಮ ಉದಾಹರಣೆ. ಅರುಣಾಚಲ ಪ್ರದೇಶದ ಲೋಹಿತ್ ನದಿಗೆ ಅಡ್ಡಲಾಗಿ 1200 ಮೆಗಾವಾಟ್ ಸಾಮರ್ಥ್ಯದ ಒಂದು ದೊಡ್ಡ ಜಲವಿದ್ಯುತ್ ಯೋಜನೆಯನ್ನ ನಿರ್ಮಿಸಲಾಗ್ತಿದೆ. 1200 ಮೆಗಾವಾಟ್? ಹೌದು, ದೇಶದ ಇಂಧನ ಭದ್ರತೆಗೆ ಇದು ಅಗತ್ಯ. ಆದ್ರೆ ಈ ಯೋಜನೆ ನಿರ್ಮಾಣ ಆಗ್ತಿರೋ ಪ್ರದೇಶ ವೈಟ್ ಬೆಲ್ಲೀಡ್ ಹೆರಾನ್, ಅಂದ್ರೆ ಬಿಳಿ ಹೊಟ್ಟೆಯ ಕೊಕ್ಕರೆ ಅನ್ನೋ ಪಕ್ಷಿಯ ಪ್ರಮುಖ ಆವಾಸಸ್ಥಾನ. ಈ ಒಂದು ಪಕ್ಷಿಯ ಬಗ್ಗೆ ಯಾಕೆ ಇಷ್ಟೊಂದು ಕಾಳಜಿ? ಜಗತ್ತಿನಲ್ಲಿ ಸಾವಿರಾರು ಪಕ್ಷಿ ಪ್ರಭೇದಗಳಿವೆ. ಈ ಹೆರಾನ್ನ ವಿಶೇಷತೆ ಏನು? ಯಾಕೆಂದ್ರೆ IUCN ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಪ್ರಕಾರ ಇದು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದ. ಕ್ರಿಟಿಕಲಿ ಎಂಡೇಂಜರ್ಡ್. ಹೌದು, ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ಮುಂದಿನ ಕೆಲವು ವರ್ಷಗಳಲ್ಲಿ ಇದು ಭೂಮಿಯಿಂದ ಸಂಪೂರ್ಣವಾಗಿ ಅಳಿದುಹೋಗೋ ಅಪಾಯದಲ್ಲಿದೆ. ಜಗತ್ತಿನಲ್ಲೇ ಅತ್ಯಂತ ಅಪರೂಪದ ಕೊಕ್ಕರೆಗಳಲ್ಲಿ ಇದು ಒಂದು. ಅದರ ಸಂಖ್ಯೆ ಬೆರಳೆಣ್ಣಿಕೆಯಷ್ಟು ಮಾತ್ರ ಉಳಿದಿದೆ. ಹಾಗಾದ್ರೆ ಅಣೆಕಟ್ಟು ನಿರ್ಮಾಣದಿಂದ ಈ ಪಕ್ಷಿಗೆ ನಿಖರವಾಗಿ ಯಾವ ರೀತಿ ತೊಂದರೆಯಾಗುತ್ತೆ? ಸರಳವಾಗಿ ಹೇಳ್ಬೇಕಂದ್ರೆ ಈ ಕೊಕ್ಕರೆಗೆ ಅಡೆತಡೆಯಿಲ್ಲದೆ ವೇಗವಾಗಿ ಹರಿಯೋ ನದಿ ಬೇಕು. ಯಾಕೆಂದ್ರೆ ಅಂತಹ ನದಿಗಳಲ್ಲಿ ಮಾತ್ರ ಅದಕ್ಕೆ ಬೇಕಾದ ಮೀನು ಸಿಗೋದು. ಅಣೆಕಟ್ಟು ಕಟ್ಟುದಾಗ ನದಿಯ ಸಹಜ ಹರಿವು ನಿಲ್ಲುತ್ತೆ. ನದಿ ಒಂದು ದೊಡ್ಡ ಸರೋವರದ ತರ ಆಗತ್ತೆ. ಆಗ ಮೀನುಗಳ ಸಂತತಿ ಕಡಿಮೆ ಆಗತ್ತೆ ಮತ್ತು ಈ ಪಕ್ಷಿಗೆ ಆಹಾರ ಸಿಗೋದಿಲ್ಲ. ಅವುಗಳ ಸಂತಾನೋತ್ಪತ್ತಿ ತಾಣಗಳು ಕೂಡ ನಾಶ ಆಗ್ತವೆ. ಇದು ಕೇವಲ ಒಂದು ಪಕ್ಷಿಯನ್ನ ಕಳೆದುಕೊಳ್ಳೋ ಪ್ರಶ್ನೆ ಅಲ್ಲ, ಇಡೀ ಪರಿಸರ ವ್ಯವಸ್ಥೆ ಪ್ರಶ್ನೆ. ಹೌದು, ಆ ಪಕ್ಷಿ ಪ್ರತಿನಿಧಿಸೋ ಇಡೀ ನದಿಯ ಪರಿಸರ ವ್ಯವಸ್ಥೆಯನ್ನ ಕಳ್ಕೊಳ್ಳೋ ಪ್ರಶ್ನೆ. ಒಂದು ಕಡೆ ದೇಶಕ್ಕೆ ವಿದ್ಯುತ್ ಬೇಕು, ಇನ್ನೊಂದು ಕಡೆ ಅಳಿವಿನಂಚಿನಲ್ಲಿರೋ ಜೀವವೈವಿಧ್ಯವನ್ನ ಉಳಿಸ್ಬೇಕು. ಇದು ಸರ್ಕಾರಕ್ಕೆ ಒಂದು ಧರ್ಮ ಸಂಕಟ. ನಿಜಕ್ಕೂ ಇದು ಸಂಕೀರ್ಣವಾದ ವಿಷಯ. ಸರಿ, ನಾವು ಅಭಿವೃದ್ಧಿ, ಉತ್ಪಾದನೆ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಚರ್ಚೆಯ ಮೂರನೇ ಆಯಾಮ ಅಂದ್ರೆ ರಾಷ್ಟ್ರೀಯ ಭದ್ರತೆಯ ಕಡೆಗೆ ಗಮನ ಹರಿಸೋಣ. ಇದಕ್ಕಾಗಿ ನಾವು ದೇಶದ ಇನ್ನೊಂದು ತುದಿಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಹೋಗ್ಬೇಕು. ಹೌದು,
ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕೇವಲ ಪ್ರವಾಸಿ ತಾಣ ಅಲ್ಲ, ಅವು ಭಾರತದ ವ್ಯೂಹಾತ್ಮಕ ಕಣ್ಣು ಮತ್ತು ಕಿವಿ. ಇತ್ತೀಚೆಗೆ ಅಲ್ಲಿ ಸಮಗ್ರ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನ ಅಂದ್ರೆ ಇಂಟಿಗ್ರೇಟೆಡ್ ಕಮಾಂಡ್ ಆಂಡ್ ಕಂಟ್ರೋಲ್ ಸೆಂಟರ್ ICCC ಅನ್ನ ಸ್ಥಾಪಿಸಲಾಗಿದೆ. ICCC? ಹೌದು, ಇದೊಂದು ರೀತಿ ಆ ದ್ವೀಪ ಸಮೂಹದ ನರಕೇಂದ್ರ ಇದ್ದ ಹಾಗೆ. ನರಕೇಂದ್ರವೇ? ಅಂದ್ರೆ ಇದ್ರ ಕೆಲಸ ಏನು ಮತ್ತು ಈಗೇಕೆ ಇದರ ಅವಶ್ಯಕತೆ ಬಂತು? ಇದರ ಹಿಂದಿನ ದೊಡ್ಡ ಸ್ಟ್ರಾಟಜಿಕ್ ಪಿಕ್ಚರ್ ಏನು? ಒಳ್ಳೆ ಪ್ರಶ್ನೆ. ಈ ICCಯು ಆ ದ್ವೀಪಗಳ ಭದ್ರತೆ, ಕಣ್ಗಾವಲು, ಆಡಳಿತ ಮತ್ತು ವಿಪತ್ತು ನಿರ್ವಹಣೆಯನ್ನ ಒಂದೇ ಸೂರಿನಡಿ ತರುತ್ತೆ. ಸಾವಿರಾರು ಕ್ಯಾಮೆರಾಗಳು, ಸೆನ್ಸರ್ಗಳು, ಡ್ರೋನ್ಗಳಿಂದ ಬರೋ ಮಾಹಿತಿಯನ್ನ ರಿಯಲ್ ಟೈಮ್ನಲ್ಲಿ ವಿಶ್ಲೇಷಿಸಿ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತಕ್ಷಣ ಸ್ಪಂದಿಸೋಕೆ ಇದು ಸಹಾಯ ಮಾಡುತ್ತೆ. ಓಕೆ. ಇನ್ನು ಇದರ ಅವಶ್ಯಕತೆ ಏನೆಂದ್ರೆ, ಹಿಂದೂ ಮಹಾಸಾಗರದಲ್ಲಿ ಚೀನಾದಂತಹ ದೇಶಗಳ ಪ್ರಭಾವ ಹೆಚ್ಚಾಗ್ತಿದೆ. ಈ ದ್ವೀಪಗಳು ಮಲಕ್ಕಾ ಜಲಸಂಧಿಯಂತಹ ವಿಶ್ವದ ಅತ್ಯಂತ ಬ್ಯುಸಿ ಹಡಗು ಮಾರ್ಗಗಳಿಗೆ ಹತ್ತಿರದಲ್ಲಿವೆ. ಆ ಮಾರ್ಗಗಳ ಮೇಲೆ ಕಣ್ಣಿಡೋಕೆ ಮತ್ತು ನಮ್ಮ ಸಾಗರ ಗಡಿಗಳನ್ನ ರಕ್ಷಿಸೋಕೆ ಇಂತಹ ಒಂದು ಕೇಂದ್ರೀಕೃತ ವ್ಯವಸ್ಥೆ ಅತ್ಯಗತ್ಯ. ಅಂಡಮಾನ್ ಬಗ್ಗೆ ಮಾತಾಡ್ತಿರುವಾಗ ಇತ್ತೀಚೆಗೆ ಅಲ್ಲಿ ಕೆಲವು ಆಸಕ್ತಿಕರ ಬದಲಾವಣೆಗಳು ಮತ್ತು ಸುದ್ದಿಗಳಾಗಿವೆ ಅಂತ ಕೇಳಿದೆ. ಅವುಗಳ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ? ಖಂಡಿತ. ಇತ್ತೀಚಿನ ಕೆಲವು ಬೆಳವಣಿಗೆಗಳು ಮತ್ತು ಕುತೂಹಲಕಾರಿ ಸಂಗತಿಗಳು ಇಲ್ಲಿವೆ. ಮೊದಲನೆಯದಾಗಿ, ಅದರ ರಾಜಧಾನಿ ಪೋರ್ಟ್ ಬ್ಲೇರ್ನ ಹೆಸರನ್ನ ಅಧಿಕೃತವಾಗಿ ಶ್ರೀ ವಿಜಯಪುರಂ ಅಂತ ಬದಲಾಯಿಸಲಾಗಿದೆ. ಓ, ಇದು ಒಂದು ಹೊಸ ಸುದ್ದಿ. ಎರಡನೆಯದಾಗಿ, ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಅಂದ್ರೆ ಆಕ್ಟಿವ್ ವಾಲ್ಕೆನೋ ಬ್ಯಾರನ್ ದ್ವೀಪ ಇರೋದು ಇಲ್ಲೇ. ಕೆಲವು ದ್ವೀಪಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿಟ್ಟಿದ್ದಾರಲ್ವಾ? ಹೌದು ಹೌದು. ಸ್ವಾತಂತ್ರ್ಯ ಹೋರಾಟದ ನೆನಪಿಗಾಗಿ ರಾಸ್ ದ್ವೀಪವನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ, ಹ್ಯಾವ್ಲಾಕ್ ದ್ವೀಪವನ್ನ ಸ್ವರಾಜ್ ದ್ವೀಪ ಅಂತ ಮತ್ತು ನೀಲ್ ದ್ವೀಪವನ್ನ ಶಹೀದ್ ದ್ವೀಪ ಅಂತ ಮರುನಾಮಕರಣ ಮಾಡಿದ್ದಾರೆ. ಒಂದು ಸ್ವಾರಸ್ಯಕರ ವಿಷಯ ಅಂದ್ರೆ, ನೇತಾಜಿಯವರು 1943ರಲ್ಲಿ ಪೋರ್ಟ್ ಬ್ಲೇರ್ಗೆ ಭೇಟಿ ನೀಡಿ ಈ ದ್ವೀಪಗಳಿಗೆ ಶಹೀದ್ ಮತ್ತು ಸ್ವರಾಜ್ ಅಂತ ಹೆಸರಿಟ್ಟಿದ್ರು. ಓ, ಹೌದಾ? ಹೌದು. ಈಗಿನ ಸರ್ಕಾರ ಅದನ್ನ ಅಧಿಕೃತಗೊಳಿಸಿ ಆ ಐತಿಹಾಸಿಕ ಕ್ಷಣಕ್ಕೆ ಒಂದು ಮನ್ನಣೆ ನೀಡಿದೆ. ಹಾಗಾದ್ರೆ ಅಂಡಮಾನ್ ದ್ವೀಪಗಳನ್ನ ನಿಕೋಬಾರ್ ದ್ವೀಪಗಳಿಂದ ಪ್ರತ್ಯೇಕಿಸೋ ಭೌಗೋಳಿಕ ಅಂಶ ಯಾವುದು? ಇದು ಅನೇಕ ಪರೀಕ್ಷೆಗಳಲ್ಲಿ ಕೇಳೋ ಪ್ರಶ್ನೆ. ಅವೆರಡನ್ನೂ 10 ಡಿಗ್ರಿ ಚಾನೆಲ್ ಅನ್ನೋ ಒಂದು ಜಲಮಾರ್ಗ ಪ್ರತ್ಯೇಕಿಸುತ್ತೆ. ಭೂಮಿಯ ಅಕ್ಷಾಂಶದ 10ನೇ ಡಿಗ್ರಿ ರೇಖೆ ಇದೆಯಲ್ಲ, ಅದು ಈ ದ್ವೀಪಗಳ ನಡುವೆ ಹಾದು ಹೋಗೋದ್ರಿಂದ ಇದಕ್ಕೆ ಆ ಹೆಸರು ಬಂದಿದೆ. ಅಂಡಮಾನ್ ದ್ವೀಪಗಳು ಉತ್ತರಕ್ಕೂ ಮತ್ತು ನಿಕೋಬಾರ್ ದ್ವೀಪಗಳು ದಕ್ಷಿಣಕ್ಕೂ ಇವೆ. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ, ಒಂದು ಕಡೆ ನಾವು ಕೃಷಿಯಲ್ಲಿ ಉತ್ಪಾದನೆಯ ಹೊಸ ದಾಖಲೆ ಬರೀತಿದೀವಿ, ಆದರೆ ದಕ್ಷತೆಯಲ್ಲಿ ಹಿಂದೆ ಇದ್ದೀವಿ. ಇನ್ನೊಂದ್ ಕಡೆ ಸಾಗರವನ್ನ ರಕ್ಷಿಸೋಕೆ ಹೊಸ ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ತಿದೀವಿ. ಆದ್ರೆ ನಮ್ಮದೇ ನದಿಗಳ ಮೇಲೆ ಅಭಿವೃದ್ಧಿಯ ಹೆಸರಲ್ಲಿ ಒತ್ತಡ ಹಾಕ್ತಿದೀವಿ. ಮತ್ತು ಇವೆಲ್ಲದರ ನಡುವೆ ದೇಶದ ವ್ಯೂಹಾತ್ಮಕ ಗಡಿಗಳನ್ನು ಭದ್ರಪಡಿಸೋ ನಿರಂತರ ಪ್ರಯತ್ನದಲ್ಲಿದ್ದೀವಿ. ನಿಖರವಾಗಿ. ಇವೆಲ್ಲವೂ ತೋರ್ಸೋದೇನೆಂದ್ರೆ, ಒಂದು ದೇಶವಾಗಿ ನಾವು ಏಕಕಾಲದಲ್ಲಿ ಹಲವು ರಂಗಗಳಲ್ಲಿ ಹೋರಾಡ್ಬೇಕಾಗತ್ತೆ. ಇಲ್ಲಿ ಸುಲಭದ ಉತ್ತರಗಳಿಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಅವಕಾಶ ಮತ್ತು ಒಂದು ಸವಾಲು, ಒಂದು ಲಾಭ ಮತ್ತು ಒಂದು ನಷ್ಟ ಎರಡೂ ಇರುತ್ತೆ. ಈ ಸಮತೋಲನವನ್ನ ಸಾಧಿಸೋದೇ ಆಡಳಿತದ ಮತ್ತು ಒಂದು ಸಮಾಜದ ನಿಜವಾದ ಪರೀಕ್ಷೆ. ಖಂಡಿತ. ಹಾಗಾದ್ರೆ ಕೇಳುಗರಿಗೆ ಒಂದು ಯೋಚನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಾವು ಅಕ್ಕಿ ಉತ್ಪಾದನೆಯಲ್ಲಿ ಚೀನಾವನ್ನು ಸಂಖ್ಯೆಯಲ್ಲಿ ಮೀರಿಸಿದ್ದೀವಿ. ಇದು ಹೆಮ್ಮೆಯ ವಿಷಯವೇ. ಆದರೆ ಚೀನಾದಂತೆ ಕಡಿಮೆ ಜಾಗ, ಕಡಿಮೆ ನೀರು ಮತ್ತೆ ಹೆಚ್ಚು ತಂತ್ರಜ್ಞಾನ ಬಳಸಿ ಹೆಚ್ಚು ಇಳುವರಿ ಪಡೆಯೋದು ಹೆಚ್ಚು ಮುಖ್ಯವೇ? ಅಥವಾ ನಮ್ಮ ಕೃಷಿ ಭೂಮಿಯನ್ನ, ನಮ್ಮ ಜಲಮೂಲಗಳನ್ನ ಬರಿದು ಮಾರುತ್ತಾ ಉತ್ಪಾದನೆಯನ್ನ ಹೆಚ್ಚಿಸ್ತಾ ಸಾಗೋದೆ? ಇದು ಕೇವಲ ಕೃಷಿಯ ಪ್ರಶ್ನೆ ಅಲ್ಲ. ನಮ್ಮಲ್ಲಿರೋ ಸೀಮಿತ ಸಂಪನ್ಮೂಲಗಳಾದ ಭೂಮಿ ಮತ್ತು ನೀರನ್ನ ನಾವು ಮುಂದಿನ ಪೀಳಿಗೆಗಾಗಿ ಹೇಗೆ ಬಳಸ್ತೀವಿ ಅನ್ನೋದರ ದೊಡ್ಡ ಪ್ರಶ್ನೆಯಾಗಿದೆ. ಯೋಚಿಸಿ.